ಸ್ಯಾಂಡಲ್ವುಡ್ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೆ ನಟಿ ನಿವೇದಿತಾ ಗೌಡ ಸ್ಟಾರ್ ಕಪಲ್ ಅಂತಾನೆ ಫೇಮಸ್ ಆಗಿದ್ರು. ಆದ್ರೀಗ ಈ ಜೋಡಿ ನಡುವೆ ಬಿರುಕು ಮೂಡಿದ್ದು ವಿಚ್ಛೇದನದವರೆಗೂ ಬಂದಿದೆ. ಬಿಗ್ ಬಾಸ್ ನಲ್ಲಿ ಇವರಿಬ್ರು ಪರಿಚಯವಾಗಿ ಬಳಿಕ ಅದು ಪ್ರೇಮಕ್ಕೆ ತಿರುಗಿತ್ತು. ಬಳಿಕ ಮದುವೆಯೂ ಆಗಿದ್ರು. ಸಾಕಷ್ಟು ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ತಿದ್ದ ಇವರಿಬ್ರು ಅನ್ಯೋನ್ಯವಾಗೇ ಇದ್ರು. ಆದ್ರೀಗ ಇಬ್ಬರು ಕೂಡ ದೂರ ದೂರ ಆಗೋಕೆ ಮುಂದಾಗಿರೋದು ಶಾಕಿಂಗ್ ನ್ಯೂಸ್ ಆಗಿದೆ. ಅಷ್ಟಕ್ಕೂ ಇವರಿಬ್ಬರ ನಡುವೆ ಏನಾಯ್ತು ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಲವ್ ಸ್ಟೋರಿ ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಆರಂಭವಾಗಿತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 5ರ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಸ್ಪರ್ಧಿಸಿದ್ರು. ಬಿಗ್ ಬಾಸ್ ನಲ್ಲಿ ಚಂದನ್ ನಿವೇದಿತಾಗಾಗಿ ಬೊಂಬೆ ಬೊಂಬೆ ಸಾಂಗ್ ಕೂಡ ಹಾಡಿದ್ರು. ಅದಾದ ನಂತರ ಮೈಸೂರಿನಲ್ಲಿ ಅದು ಕೂಡ ಯುವ ದಸರಾ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದ್ರು. ಇದು ವಿವಾದಕ್ಕೂ ಕಾರಣವಾಗಿತ್ತು. ಬಳಿಕ ಇಬ್ಬರು ಕೂಡ ಅದ್ದೂರಿಯಾಗಿ ಮದುವೆ ಆಗಿದ್ರು. ಪರಸ್ಪರ ಕುಟುಂಬವು ಸಂತೋಷದಿಂದ ಒಪ್ಪಿತ್ತು. ಬಳಿಕ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ರಾಜಾರಾಣಿ ಶೋನಲ್ಲೂ ಕೂಡ ಫೈನಲ್ ತನಕ ಬಂದಿದ್ರು. ಈ ಶೋನಲ್ಲಿ ಇವರಿಬ್ಬರನ್ನ ನೋಡಿದ ವೀಕ್ಷಕರು ಎಲ್ಲರಿಗೂ ಮಾದರಿ ಅಂತ ಹೇಳ್ತಾ ಬಂದಿದ್ರು. ಆದ್ರೀಗ ದಿಢೀರ್ ಅಂತ ಡಿವೋರ್ಸ್ ಮೊರೆ ಹೋಗಿದ್ದಾರೆ. ಕೆರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿವಾಹ ವಿಚ್ಛೇದನ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇಬ್ಬರು ಪರಸ್ಪರ ಮಾತನಾಡಿಕೊಂಡು ತಮ್ಮ ನಿರ್ಧಾರದ ಮೇರೆಗೆ ಡಿವೋರ್ಸ್ ಪಡೆದಿದ್ದಾರೆ. ಕೆರಿಯರ್ನಲ್ಲಿ ನಿವೇದಿತಾ ಅವರು ಕಾಮಿಡಿ ಶೋ ಹಾಗೂ ಚಂದನ್ ಅವರು ರ್ಯಾಪ್ ಸಾಂಗ್ ಮಾಡ್ತಾ ಬಂದಿದ್ರು. ಇದೀಗ ಶಾಂತಿನಗರ ಕೋರ್ಟ್ನಲ್ಲಿ ವಿಚ್ಛೇದನ ಪಡೆದುಕೊಳ್ತಿದ್ದಾರೆ. 2020 ಫೆಬ್ರವರಿ 26ರಂದು ಪ್ರೀತಿಸಿ ಮದುವೆ ಆಗಿದ್ದ ಈ ಜೋಡಿ ಈಗ ಬೇರೆಯಾಗಿದ್ದಾರೆ. ಇವರಿಬ್ರು ಸೇರಿ ಒಂದು ಚಿತ್ರದಲ್ಲಿ ನಟನೆಯನ್ನು ಕೂಡ ಮಾಡಿದ್ರು. ಇನ್ನೂ ಬಿಡುಗಡೆಯಾಗದ ಕ್ಯಾಂಡಿ ಕ್ರಶ್ ಚಿತ್ರದಲ್ಲಿ ಒಟ್ಟಿಗೆ ನಟಿಸ್ತಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ಪತ್ನಿ ನಿವೇದಿತಾ ಗೌಡ ಹೊರ ಪ್ರಪಂಚಕ್ಕೆ ಕಾಣಲು ಅನ್ಯೋನ್ಯವಾಗೇ ಇದ್ರು. ಈಗ ಒಂದೇ ಸಾರಿ ಈ ಸುದ್ದಿಯನ್ನ ಕೇಳಿದ ನೆಟ್ಟಿಗರು ಇದು ಶಾಕಿಂಗ್ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಕಿರುತೆರೆ ಬಾರ್ಬಿ ಡಾಲ್ ಎಂಬ ಹೆಸರನ್ನ ಪಡೆದ ನಿವೇದಿತಾ ಗೌಡ ಅವರು ರೀಲ್ಸ್ ಮಾಡ್ತಾ ಜನಪ್ರಿಯತೆ ಪಡೆದಿದ್ದಾರೆ. ಆದ್ರೆ ಈ ಬಗ್ಗೆ ಅವರಿಬ್ರು ಮಾತನಾಡಿ ಸ್ಪಷ್ಟನೆ ನೀಡಿಲ್ಲ. ನಮಸ್ಕಾರ.